ನಮಸ್ಕಾರ ಸ್ನೇಹಿತರೆ. ಇವತ್ತು ಏನಪ್ಪ ಮ್ಯಾಟ್ರು ಅಂದರೆ ಗೊತ್ತಾಗಿರುತ್ತೆ ಆಲ್ರೆಡಿ ಎಲ್ಲರಿಗೂ. ಬಜಾಜ್ ಪೆಡಸ್ಟಲ್ ಫ್ಯಾನು 2-in-1 ಹೊಸ ಮಾಡಲ್ ಇದು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಪ್ಲಸ್ ಫಿಟ್ಟಿಂಗ್ ಹೇಳ್ಕೊಡ್ತೀನಿ. ಅದು ಏನು ಅನ್ನೋದು ತಿಳಿಸ್ತೀನಿ. ಏನಕ್ಕೆ ಫಿಟ್ಟಿಂಗು ಹೇಳ್ಕೊಡ್ತಾಯಿದ್ದೀನಿ ಪೆಡಸ್ಟಲ್ ಫ್ಯಾನ್ದು ಅಂದರೆ, ಕೆಲವರೆಲ್ಲ ಗಾಡೀಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಒಬ್ಬರು ಇಬ್ಬರು ಬಂದಿರ್ತಾರೆ. ಅಂಥ ಟೈಮಲ್ಲಿ ಬಾಕ್ಸ್ ಹಂಗೆ ತೊಗೊಂಡು ಹೋಗ್ತಾರೆ, ನಾವೇ ಫಿಟ್ ಮಾಡ್ಕೋತೀವಿ ಅಂತ. ಬಟ್ ಕೆಲವರಿಗೆ ಸೆಟ್ಟಿಂಗ್ ಮಾಡಲಿಕ್ಕೆ ಬರೋಲ್ಲ. ಆ ಉದ್ದೇಶಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ಮಿಸ್ ಮಾಡಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ, ನಿಮಗೂ ಆಗುತ್ತೆ. ಓಕೆನಾ? ಬನ್ನಿ ಹೋಗೋಣ, ಇವತ್ತು ಅನ್ಬಾಕ್ಸ್ ಮಾಡೋಣ. ನೋಡಿ, ಇದೊಂದು ಕಿಟ್ ಬರುತ್ತೆ. ನೋಡಿ, ಇದು ಬೇಸು, ಇದೊಂದು ಇದು ಬರುತ್ತೆ ನೋಡಿ. ಇದು ಬಂದು ಟೇಬಲ್ ಮಾಡ್ಕೊಳ್ಳಿಕ್ಕೆ. ಇದು ನಮ್ಗೆ ಆಮೇಲೆ ತೋರಿಸ್ತೀನಿ, ಸೈಡಿಗೆ ಇಡ್ತೀನಿ. ಇದು ಬಂದು ಕ್ಯಾಪು, ಅದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇದು ನೋಡಿ, ಇದು ಮೇನ್ ಇಂಪಾರ್ಟೆಂಟು. ಬೇಸು ಎಷ್ಟು ಹೆವಿ ಇದೆ ಗೊತ್ತಾ, ಸೂಪರ್ ಆಗಿದೆ ಕ್ವಾಲಿಟಿ. ಓಕೆನಾ? ಇಲ್ಲಿ 4 ಸ್ಕ್ರೂ ಇದೆ ನೋಡಿ. ಫಸ್ಟು ಈ 4 ಸ್ಕ್ರೂನ ರಿಮೂವ್ ಮಾಡ್ಕೊಳ್ಳಿ. ನಾನು ಆಮೇಲೆ ನಿಮಗೆ ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ಕಾಣಿಸ್ತಾ ಅನ್ಕೊಂತೀನಿ ನೋಡಿ. ನಾನು ಬಿಡ್ತಾ ಇದ್ದೀನಿ ನೋಡಿ. 4 ಸ್ಕ್ರೂ ಇರುತ್ತೆ. ಆ 4 ಸ್ಕ್ರೂನ ಬಿಟ್ಕೋಬೇಕು ಫಸ್ಟು. ನಾನು ಬಿಟ್ಕೊಂಡು ನಿಮಗೆ ತೋರಿಸ್ತೀನಿ. ಇದು ನೋಡಿ, ಬಿಚ್ಚಿದ್ದೀನಿ 4 ಸ್ಕ್ರೂ. ಕಾಣಿಸ್ತಿದೆಯಲ್ವಾ? 4 ಸ್ಕ್ರೂ ಬಿಚ್ಚಿದ್ದೀನಿ. ಇದನ್ನು ನೆಕ್ಸ್ಟು ನೋಡಿ, ರಾಡ್ ಬರುತ್ತಿದ್ದು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಸಾಲಿಡ್ ರಾಡ್ ಅದು. ಕೆಲವರೆಲ್ಲ ಕನ್ಫ್ಯೂಸ್ ಆಗೋಯ್ತೀರಾ ನೋಡಿ. ಇದ್ರೊಳಗಡೆ ಲೂಸ್ ಮಾಡಿದ್ರೆ ಇದು ಒಳಗಡೆ ಹೊಂಟೋಗಿರುತ್ತೆ. ಪೈಪೇ ಇಲ್ಲ ಅಂತ ಅನ್ಕೊತೀರ ತುಂಬ ಜನ. ಇದು ನೋಡಿ, ಇದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಾಣಿಸ್ತಿದ್ಯಾ? ಇದು ಪೈಪು ಎಷ್ಟು ಉದ್ದ ಬೇಕಾದ್ರೂ ಬರುತ್ತೆ. ಇದು ಒಳಗಡೆ ಇರುತ್ತೆ. ಒಬ್ಬೊಬ್ರು ಲೂಸಾಗಿ ಮಾಡಿರ್ತಾರೆ, ಲೂಸಾಗಿ ಇಟ್ಟಿರ್ತಾರೆ ಒಳಗಡೆ, ಬಾಕ್ಸ್ ಒಳಗಡೆ. ಇದನ್ನು ಎಳ್ಕೊಳ್ಳಿ, ಕೈ ಹಾಕ್ಬಿಟ್ಟು ಎಳ್ಕೊಟ್ರೆ ಬರುತ್ತೆ. ಓಕೆನಾ? ಇಷ್ಟು ಇಟ್ಕೊಳ್ಳಿ, ಜಾಸ್ತಿ ಬೇಡ. ಈಗ ಸದ್ಯಕ್ಕೆ ಈ ಐಟಲ್ಲಿ ಇಟ್ಕೊತೀನಿ, ನಿಮಗೆ ಕಾಣಿಸ್ಲಿ ಅಂತ ಸ್ವಲ್ಪ ಚಿಕ್ಕನೇ ಇಟ್ಕೊಂಡಿದ್ದೀನಿ ನಾನು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ 4 ಸ್ಕ್ರೂ ಪಾಯಿಂಟ್ ಇದೆ ನೋಡಿ. ಕಾಣಿಸ್ತಿದೆಯಲ್ವಾ? 4 ಸ್ಕ್ರೂ ಪಾಯಿಂಟು. ಇದನ್ನು ಹೀಗೆ ಇಡಬೇಕು. ಇಲ್ಲಿ ಮೇಲ್ಗಡೆ ನೋಡಿ, ಕಾಣಿಸುತ್ತೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನೋಡಿ. 4 ಸ್ಕ್ರೂ ಪಾಯಿಂಟ್ ಇವುಗಳು ತೊಗೊಂಬಿಡಿ. ರಾಡು ಫಿಟ್ ಮಾಡಿದ್ದೀನಿ. ಓಕೆನಾ? ಈ ರಾಡಿಂಗ್ ಇಟ್ಕೊಳ್ಳಿ. ಇದು ನೆಕ್ಸ್ಟ್ ಸ್ಟೆಪ್ಪು. ಮೋಟ್ರ್ ಸೆಟ್ ಬರುತ್ತೆ, ಅದನ್ನು ಓಪನ್ ಮಾಡ್ಕೋತೀನಿ ನಾನು. ಮೋಟ್ರ್ ಸೆಟ್ ಇದು ನೋಡಿ. ಮೋಟ್ರ್ ಸ್ವಿಚ್ ಬಾಕ್ಸ್ ಬರುತ್ತೆ. ಇದು ಈ ಮಾಡಲ್, ಹೊಸ ಮಾಡಲ್ ನೋಡಿ, ಎಷ್ಟು ಸಾಲಿಡ್ ಇದಾಗಿದೆ. ವಾಲ್ಯೂಮ್ ಬರುತ್ತಲ್ಲ, ರೇಡಿಯೋ ವಾಲ್ಯೂಮು, ಆ ಟೈಪಲ್ಲಿದೆ ಇದು. ರೇಡಿಯೋ ವಾಲ್ಯೂಮ್ ಟೈಪು. ಇದು ಹಿಂದಗಡೆ ಒಂದು ಸ್ಕ್ರೂ ಇದೆ ನೋಡಿ, ಮೇಲ್ಗಡೆ ವೀಡಿಯೋದಲ್ಲಿ ನೋಡಿ. ಕಾಣಿಸ್ತಿಲ್ಲ ಅಂದರೆ ಇಲ್ಲಿದೆ ನೋಡಿ. ಈ ಸ್ಕ್ರೂನ ಲೂಸ್ ಮಾಡಿಕೊಂಡು ಇಲ್ಲಿಗೆ ಫಿಟ್ ಮಾಡ್ಕೊಳ್ಳಿ. ಕಾಣಿಸ್ತಿದೆಯಲ್ವಾ? ಅಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ ವಿಡಿಯೋ ನೋಡಿ. ಫಿಟ್ ಮಾಡ್ಕೊಳ್ಳಿ ನೋಡಿ. ಇದನ್ನು ನಾನು ನೋಡಿ, ಇಲ್ಲಿ ಸಾರಿ ನಿಮಗೆ ಅವೆಲ್ಲ ಪ್ಲೇಟ್ ಒಂದು ಮರ್ತಿದೆ ನೋಡಿ. ಇದು ಬಿಚ್ಕೊಳ್ಳಿ ಇದನ್ನು. ಇದಕ್ಕೆ ಇದೊಂದು ಪ್ಲೇಟು ಏನಕ್ಕೆ ಅಂತ ಒಲೆ ನಿಮಗೆ ತೋರಿಸಿದ್ನಲ್ಲ ಪ್ಲೇಟು. ಈ ಪ್ಲೇಟನ್ನ ಫಸ್ಟು ಇದನ್ನು ಬಿಚ್ಕೊಂಬಿಡಿ, ಪೂರ್ತಿ ಬಿಚ್ಕೊಂಬಿಟ್ರೆ ನೋಡಿ ಹಿಂಗೆ ಡೈರೆಕ್ಟಾಗಿ ಹಾಕೋದು. ಓಕೆನಾ? ನೋಡಿ, ಕಾಣಿಸ್ತಿದೆ ಅನಿಸುತ್ತೆ. ಇವಾಗ ನೋಡಿ, ಇಲ್ಲಿ ಕವರ್ ಆಯಿತು. ಇಲ್ಲಿ 4 ಸ್ಕ್ರೂ ಪಾಯಿಂಟ್ ಇತ್ತಲ್ಲ, ಇಲ್ಲಿ ಕವರ್ ಆಯಿತು. ಅಷ್ಟೇ. ಇಲ್ಲಿಗೂ ಡಿಸೈನ್ ಬರಲಿ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ?
ಓಕೆನಾ. ಇದನ್ನು ಬಿಗಿಸ್ಬಿಡೋಣ. ಇದಾದಮೇಲೆ ಇದನ್ನೊಂದು ಸ್ವಲ್ಪ ಡೌನ್ಗೆ ಇಟ್ಕೊತೀನಿ. ನಿಮ್ಗೆ ಕಾಣಲ್ಲ ಅನಿಸುತ್ತೆ, ಇದನ್ನು ಸ್ವಲ್ಪ ಡೌನ್ಗೆ ಇಟ್ಕೊತೀನಿ ನಾನು. ಓಕೆನಾ. ನೋಡಿ ಇದು ನೆಕ್ಸ್ಟು ಇದು ಬಂದು ಮೋಟ್ರ್ ಸೆಟ್ಟು, ವೈರ್ ಬರುತ್ತೆ, ಹಿಂದಗಡೆ ಲಾಕ್ ಇರುತ್ತೆ. ಇದನ್ನು ಲೂಸ್ ಮಾಡಿಕೊಂಡು ಇಲ್ಲಿಗೆ ಫಿಟ್ ಮಾಡ್ಕೋಬೇಕು. ಇದರಲ್ಲಿ ಕಾಣಿಸ್ತಿಲ್ಲ ಅಂದರೆ ಮೇಲ್ಗಡೆ ವೀಡಿಯೋದಲ್ಲಿ ನೋಡಿ. ಓಕೆನಾ. ಎರಡು ಕಡೆನೂ ನಾನು ವೀಡಿಯೋ ಇಟ್ಟಿದ್ದೀನಿ, ನಿಮ್ಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಅದಾದಮೇಲೆ ಈ ಸೈಡಲ್ಲಿ ಒಂದು ಇದು ಕೊಟ್ಟಿರ್ತಾನೆ, ರೊಟೇಟಿಂಗ್ ನಾಬು, ಅಂದರೆ ಆಸ್ಲೇಷನ್ ಆಗುತ್ತಲ್ಲ, ಆ ಕಡೆ ಈ ಕಡೆ ತಿರ್ಗೋಕ್ಕೆ, ಆ ಕಡೆ ಈ ಕಡೆ ತಿರ್ಗೋಕ್ಕೆ ಆಸ್ಲೇಷನ್ ಇರುತ್ತಲ್ಲ, ಅದು ನಾಬ್ ಇದು. ಕಾಣಿಸ್ತಿದೆಯಾ ಗೊತ್ತಿಲ್ಲ ನೋಡಿ. ಈ ಥರ ಇಲ್ಲಿಗೆ ನಾಬು ಇಲ್ಲಿ ಟೈಟ್ ಮಾಡಬೇಕು. ಈ ಥರ ಟೈಟ್ ಮಾಡಿದ್ರೆ ಇದು ಟೈಟ್ ಆಗುತ್ತೆ. ಆಸ್ಲೇಷನ್ ಆ ಕಡೆ ಈ ಕಡೆ ತಿರುಗುತ್ತಲ್ಲ, ಅದು ಇದು ಆಸ್ಲೇಷನ್ ಮೋಟ್ರು. ನಾಬ್ ಹಾಕೋದ್ಮೇಲೆ ಈ ಥರ ನೋಡಿ, ನಿಮಗೆ ಬಾಟಮ್ ಕಾಣಿಸೋಕ್ಕಾಗಲ್ಲ, ಹತ್ರ ಇದೆ ಜಾಗ, ಚಿಕ್ಕದು ಸ್ವಲ್ಪ ದಿನ ಸ್ಟುಡಿಯೋ ಮಾಡಿದ್ಮೇಲೆ ನಿಮಗೆ ಈಸಿ ಆಗುತ್ತೆ. ಇದು ಟೈಟು ಮಾಡಿದ್ನ ಇದು ಒಂದು ನಿಮಿಷ. ನೋಡಿ ಇದು ಟೈಟ್ ಆಯಿತು, ಬಾಟಮ್ ಟೈಟ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಟೈಟ್ ಮಾಡ್ಕೊಳ್ಳಿ, ಫುಲ್ ಟೈಟ್ ಮಾಡ್ಕೊಳ್ಳಿ. ಇದು ಲೂಸ್ ಮಾಡಿಕೊಂಡು ನೀವು ಬೇಕಾದ್ರೆ ಮೇಲೆ ಕೆಳಗಡೆ ಇದನ್ನು ಲೂಸ್ ಮಾಡಿಕೊಂಡು, ಇದು ಟೈಟಲ್ಲೇ ಇರಲಿ. ಇದು ಲೂಸ್ ಮಾಡಿಕೊಂಡು ಎಷ್ಟು ಟೈಟ್ ಬೇಕಾದ್ರೂ ಮಾಡ್ಕೋಬೋದು. ಕಾಣಿಸ್ತಿದೆಯಾ ನೋಡಿ ಎಷ್ಟು ಟೈಟ್ ಆಗುತ್ತೆ. ಓಕೆನಾ. ಇಷ್ಟು ಟೈಟ್ ಬರುತ್ತೆ. ಇದು ಡೌನ್ ಮಾಡ್ಕೊಳ್ಳಿ ಪೂರ್ತಿ, ಇದು ಟೈಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಿಗೆ ಇಟ್ಕೊಳ್ಳಿ. ಓಕೆನಾ. ಇದಾದಮೇಲೆ ಇದು ಮುಂದಗಡೆ ನಾವು ಬಿಚ್ಕೊಳ್ಳಿ. ಈ ಥರ ಎಲ್ಲ ಫುಲ್ ಸೆಟ್ಟಿಂಗಲ್ಲಿರುತ್ತೆ. ಇದನ್ನು ಬಿಚ್ಕೊಳ್ಳಿ. ಮುಂದಗಡೆ ನಾವು ಬಿಚ್ಚಿದ್ನಲ್ಲ, ಅದು ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ. ರಿವರ್ಸು ರೆಕ್ಕೆಗಳು ಎತ್ಕೊಳ್ಳೋಣ. ರೆಕ್ಕೆ ಮತ್ತು ಜಾಲ್ರಿ ಅಂತೀವಿ ನಾವು. ನೋಡಿ ಈ ಥರ ಇರುತ್ತೆ ಸಪ್ರೇಟು. ಇದು ಫ್ರಂಟ್ದು, ಇದು ಬ್ಯಾಕ್ದು. ಇದನ್ನು ಎಳೀರಿ, ಜೋರಾಗಿ ಬರುತ್ತೆ. ಇದೊಂದು ಕ್ಲಿಪ್ ಹಾಕಿರ್ತಾರೆ. ಇದು ಇದೆಯಲ್ಲ, ಇದಕ್ಕೆ ಕ್ಲಿಪ್ ಹಾಕಿರ್ತಾರೆ. ರೆಕ್ಕೆ ಸಪ್ರೇಟ್ ಆಗುತ್ತೆ. ಇದು ನೋಡಿ, ಇದು ಈ ಥರ ಇದೆಯಲ್ಲ, ಇದು ಹ್ಯಾಂಡಲ್ ಇರ್ತದಲ್ಲ, ಹ್ಯಾಂಡ್ಲು ಟಾಪಿಗೆ ಬರಲಿ, ನಿಮ್ಮ ಟಾಪ್ಗೆ ಕರೆಕ್ಟಾಗೆ ನೋಡಿ. ಇಲ್ಲಿಗೆ ಫಿಟ್ ಆಯಿತು. ಕಾಣಿಸ್ತಿದೆಯಾ, ನೀಟಾಗಿ ಫಿಟ್ ಆಗಿದೆ. ಇಲ್ಲೊಂದು ಕೈ ಇಟ್ಕೊಳ್ಳಿ. ಇದು ಫುಲ್ ಟೈಟ್ ಮಾಡ್ಕೊಳ್ಳಿ. ಎಲ್ಲ ತೋರಿಸಿರ್ತಾರೆ, ಬಟ್ ನಾವು ಮಾಡಬೇಕು ಅಂತ ಅನಿಸ್ತಿದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನಾವು ಹಂಗೆ ಡೈರೆಕ್ಟಾಗಿ ಮಾರ್ಬಿಡ್ಬೋದಲ್ವ, ಯೂಟ್ಯೂಬ್ ನೋಡ್ಕೊಂಡು ಮಾರ್ಬಿಡಿ, ಎರಡೂ ಆಗುತ್ತೆ ನಮಗೆ ಕೆಲಸ. ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ಹೇಳ್ಕೊಟ್ಟಿದ್ದೀನಿ, ಹಂಗೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಲ್ವಾ. ನೋಡಿ ನೆಕ್ಸ್ಟು ಬ್ಲೇಡು. ಅದಾದಮೇಲೆ ನೋಡಿ, ಇದಾದಮೇಲೆ ನಟ್ ಹಾಕಬೇಕು. ಈ ನಟ್ ಹಾಕಬೇಕು, ಟೈಟ್ ಮಾಡಿದ್ದೀನಿ ನಾನು. ಅದಾದಮೇಲೆ ಫ್ಯಾನ್ ರೆಕ್ಕೆ ಹಾಕಿ. ಅಲ್ಲಿ ಒಂದು ಪಿನ್ ಕಾಣಿಸ್ತಿದೆ ನೋಡಿ, ಒಂದು ಬ್ಲ್ಯಾಕ್ ಕಲರ್ ಪಿನ್ ಕಾಣಿಸ್ತಿದೆ ಅಂದ್ಕೊತೀನಿ. ಈ ಪಿನ್ನಾಗೆ ಈ ಗೆರೆ ಇರುತ್ತಲ್ಲ, ಈ ಗೆರೆನ ಹಿಂಗೆ ಕೂರಿಸಿ, ಆಯ್ತಲ್ಲ. ಅದಾದಮೇಲೆ ನಾವು ಟೈಟ್ ಮಾಡ್ಕೊಂಡು ಹೇಳಿದ್ನಲ್ಲ, ಇದು ಉಲ್ಟಾ ಬರುತ್ತೆ. ಟೈಟ್ ಮಾಡಿದ್ರೆ ಲೂಸ್ ಮಾಡಿದ್ರೆ ಟೈಟು. ನೋಡಿ ಇದಾದಮೇಲೆ ಇದು ಫ್ರಂಟ್ ಕಾಣಿಸ್ತಿದೆ ಅಲ್ವಾ, ಇದನ್ನು ಕೆಲವ್ರು ಏನು ಮಾಡ್ತೀರಾ, ಪಟ್ಟಿ ಬಿಚ್ಚಿಬಿಡ್ತೀರಾ. ಹಿಂಗೆ ಇರಲಿ, ಪಟ್ಟಿ ಅದ್ರ ಜೊತೆನೇ ಇತ್ತು ಅಂದರೆ ಹಿಂಗೆ ಇರಲಿ. ಅಕಸ್ಮಾತ್ ಹಂಗೂ ಬಿಚ್ಚೋಗಿದ್ರೆ ಒಂದು ಪ್ಲ್ಯಾನ್ ಹೇಳ್ತೀನಿ ನೋಡಿ. ಕೆಲವರೆಲ್ಲ ಬಿಚ್ಚಿಬಿಡ್ತೀರಲ್ವಾ, ಕೆಲವೆಲ್ಲ ಬಿಚ್ಚೋಗಿರ್ತವೆ ನೋಡಿ, ಹಿಂಗೆ ಸಪ್ರೇಟ್ ಬಿಚ್ಚೋಗಿರೋದು. ಇದು ಆ ಥರ ಪ್ರಾಬ್ಲಮ್ ಆದಾಗ ಫ್ಯಾನ್ ಹಾಕಿಲ್ಲ. ಯಾವನ ಸೆಡೆ ಇವಾಗ ರೆಡಿ ಮಾಡ್ತಾನೆ, ಫ್ಯಾನ್ ಹಾಕಿಲ್ಲ ಅಂತಾನೆ. ಸಪ್ರೇಟ್ ಬಿಚ್ಚೋಗಿರೋದು ಈ ಥರ ಇದ್ದಾಗ ನೋಡಿ, ಫಸ್ಟು ಇದಕ್ಕೆ ಹಿಂಗೆ ಕೂರಿಸ್ಕೊಳ್ಳಿ. ಒಂದನ್ನು ಇಲ್ಲ, ಒಂದು ಗೆರೆ ಎರಡು ಗೆರೆ ಇರುತ್ತೆ, ಒಂದು ಗೆರೆಗೆ ಹಿಂಗೆ ಕೂರಿಸ್ಕೊಂಬಿಡಿ. ನೀವು ಎರಡೂ ಹಿಡ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ಹಿಂಸೆ ಅದು ಆಗಲ್ಲ. ಈ ಥರ ಒಂದು ಫಿಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಜಾಲರಿನ ಫಿಕ್ಸ್ ಮಾಡಿ. ಕಾಣಿಸ್ತಿಲ್ಲ ಫ್ರಂಟ್ ಜಾಲರಿನ ನೇಮು ನಿಮ್ಮ ಕಡೆ ಕರೆಕ್ಟಾಗಿ ಒಂದು ಲೆವೆಲಿಗೆ ಬರುತ್ತಲ್ಲ, ನೇಮು ಲುಕ್ಕಾಗಿ ಬರುತ್ತೆ. ಹಿಂಗೆ ಬಾಟಮ್ಗೆ ಲಾಕ್ ಮಾಡಿಕೊಂಡು ಒಂದು ಕಡೆಯಿಂದ ಕೈ ಹಿಂಗೆ ಹಾಕೊಬನ್ನಿ. ಫಿಟ್ ಆಯಿತು ನೋಡಿ, ಇಲ್ಲಿ ಫಿಟ್ ಆಯಿತು. ಇವಾಗ ಬೇಕಾದ್ರೆ ಟೈಟ್ ಮಾಡ್ಕೊಳ್ಳಿ. ರೆಡಿ ಆಯಿತು. ಇದನ್ನು ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಫುಲ್ಲು ತಂಪಾಗಿರುತ್ತೆ, ಅಷ್ಟು ಚೆನ್ನಾಗಿದೆ ಗಾಳಿ. ನೀವು ನೋಡ್ತಾ ಇದ್ದೀರಾ, ಇದು ಆಫು. 1ನೇ ಸ್ಪೀಡು, 2ನೇ ಸ್ಪೀಡು, 3ನೇ ಸ್ಪೀಡು. ತಣ್ಣಗಿರುತ್ತೆ. ನಮ್ಮ ಕಡೆಗೆ ತಿರ್ಗಿಸ್ಕೊಂಬಿಡ್ತೀನಿ. ಇದು ಮೇಲ್ಗಡೆ ನಾಬು, ಹಿಂದಗಡೆ ನಾಬ್ ಇರುತ್ತಲ್ಲ, ನಾಬು ಮೇಲೆ ಹೇಳಿದ್ರೆ ನಿಂತ್ಕೊಳ್ಳುತ್ತೆ. ಪ್ರೆಸ್ ಮಾಡಿದ್ರೆ ಆ ಕಡೆ ಈ ಕಡೆ ರೊಟೇಷನ್ ಆಗುತ್ತೆ, ಡಬಲ್ ಪ್ರೆಸ್ಸು. ಓಕೆನಾ. ಗಾಳಿ ಹೆಂಗೆ ಬರ್ತಾಯಿದೆ, ಸೂಪರಾಗಿ ಬರ್ತಾಯಿದೆ ಗಾಳಿ. ಓಕೆನಾ. ಆಮೇಲೆ ಅದು 2 in 1. ಹೇಗೆ ಇದನ್ನು 2 in 1? ಇವಾಗ ಮಾಮೂಲಿ ಇದು ಪೆಡಸ್ಟಲ್ ಸ್ಟ್ಯಾಂಡ್ ಫ್ಯಾನ್ ಆಯಿತು. ಇದನ್ನು ಟೇಬಲ್ ಫ್ಯಾನ್ ಹೇಗೆ ಮಾಡ್ಕೊಳ್ಳೋದು ನಿಮಗೆ ಅವಲ್ಲೇ ತೋರಿಸಿದ್ದನ್ನು ಓಪನ್ ಮಾಡಬೇಕಾದ್ರೆ. ಇದು ಏನಕ್ಕಿದು ಅಂತ ಹೇಳಿದ್ರೆ, ಇದು ಸಿಂಪಲ್ಲು.
ವಾಪಸ್ಸು ಇದನ್ನು ಬಿಚ್ಕೊಳ್ಳಿ. ಇದನ್ನು ಫಸ್ಟು ಇದು ಲೂಸ್ ಮಾಡಿಕೊಂಡು ಎತ್ಕೊಂಬಿಡಿ. ಸಪ್ರೇಟ್ ಆಗುತ್ತೆ, ಕಾಣಿಸ್ತಿದೆಯಲ್ಲ, ಸಪ್ರೇಟ್ ಆಗುತ್ತೆ. ಇದಾದ ಮೇಲೆ ಅವಲ್ಲಿ ನಾವು ಹಾಕಿದ್ವಲ್ಲ ಈ ಬ್ಲ್ಯಾಕ್ ಕಲರ್ ಕ್ಯಾಪು, ಅದನ್ನು ತೆಗೆದುಬಿಡಿ. ವಾಪಸ್ಸು ಈ 4 ಸ್ಕ್ರೂನ ಬಿಚ್ಚಿಬಿಡಿ. ಅದನ್ನು ಫಿಟ್ ನೋಡಿ, ಇದು ಬಿಚ್ಕೊಂಡೆ. ಇಲ್ಲೇ ಸ್ಕ್ರೂ ಇದೆ. ವಾಪಸ್ಸು ಬೇಕು ಅಂದರೆ ಸ್ಕ್ರೂ ಹಾಕ್ಕೋಬೋದು, ಇಲ್ಲ ಬಿಡ್ಬೋದು. ಬಟ್ ನಾನು ಹಾಕ್ತಾಯಿದ್ದೀನಿ. ಓಕೆನಾ? ಇದನ್ನು ಬಿಚ್ಕೊಳ್ಳಿ. ಎಲ್ ಶೇಪಲ್ಲಿ ಒಂದು ನಟ್ಟು ಬೋಲ್ಟ್ ಇರುತ್ತೆ. ಈ ಬೋಲ್ಟು ಮತ್ತು ವಾಷರು ಎರಡೂ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ಎರಡೂ ಸಪ್ರೇಟ್ ಆಗಿದೆ. ಇದನ್ನು ಏನು ಮಾಡ್ತೀರಾ, ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ಕಡೆ ಒಂದು ಗ್ರೂ ಕಾಣಿಸ್ತಿದೆ ನೋಡಿ. ಗ್ರೂ ಕಾಣಿಸ್ತಿದೆಯಾ? ಹಿಂಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಾನು. ಇದನ್ನು ಇಲ್ಲಿಗೆ ಟೈಟ್ ಮಾಡ್ಕೊಳ್ಳಿ. ಫುಲ್ ಟೈಟ್ ಮಾಡ್ಕೊಳ್ಳಿ. ಪಕ್ಕ ಫಿಟ್ ಆಗುತ್ತೆ. ಓಕೆನಾ? ಆಗಿದೆ ಅಂದ್ಕೊತೀನಿ. ಇದಾದಮೇಲೆ ಇದನ್ನು ಕ್ಯಾಪ್ ತಿರ್ಗಾ ವಾಪಸ್ಸು ಇಲ್ಲಿಗೆ ಇಟ್ಬಿಡಿ, ಕ್ಲೋಸ್ ಆಗಲಿ. ತಿರ್ಗಾ ಈ ಮೋಟ್ರು ತೊಗೊಳ್ಳಿ. ಸೆಟ್ ನಾವು ಫಿಟ್ ಮಾಡಿದ್ವಲ್ಲ, ಮೋಟ್ರ್ ತೊಗೊಂಡು ಇಲ್ಲಿಗೆ ಫಿಟ್ ಮಾಡೋಣ. ಕೂರಿಸೋದಷ್ಟೇ. ಕೂರಿಸ್ಬಿಟ್ಟು ಮಾಮೂಲಿ ವಾಪಸ್ ಹಿಂದಗಡೆ ನಟ್ಟಿತ್ತಲ್ಲ ಒಂದು ಬೋಲ್ಟು, ಅದನ್ನು ಟೈಟ್ ಮಾಡಿ. ಆ ಬೋಲ್ಟ್ ಟೈಟ್ ಮಾಡಿದ್ರೆ ನೋಡಿ ಟೇಬಲ್ ಹಿಂಗಿದೆ. ಓಕೆ ಅಲ್ಲ? ಇದನ್ನು ಆನ್ ಮಾಡೋಣ. ಹಿಂಗೆ ಸೂಪರ್ ಅಲ್ಲ? ಓಕೆನಾ? ಇಷ್ಟ ಸ್ನೇಹಿತರೆ, ದಯವಿಟ್ಟು ಈ ಥರ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ವೀಡಿಯೋನ, ನಮ್ಮ ಯೂಟ್ಯೂಬ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬೇಕಾಗಿರೋರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಬೆಸ್ಟ್ ಆಫರ್ ಇದೆ, ಒಳ್ಳೆ ಪ್ರೈಸು. ಒಂದು LED ಬಲ್ಬ್ ಫ್ರೀ ಕೊಡ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ. ಬೆಸ್ಟ್ ಪ್ರೈಸು. ನಿಮ್ಗೇನೋ ಬೇಕು ಅಂದರೆ ಈ ನಂಬರ್ ಕೊಟ್ಟಿರ್ತೀನಿ. ಈ ನಂಬರ್ಗೆ ವಾಟ್ಸಪ್ ಮಾಡಿ, ಫೋನ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಮ್ಮದು ಯಾವುದು ಕ್ಯಾಶ್ ಆನ್ ಡೆಲಿವರಿ ಯಾವುದೂ ಇಲ್ಲ. ಬೇಕು ಅಂದರೆ ನಮ್ಮ ಔಟ್ಲೆಟ್ಟಿಗೆ ವಿಸಿಟ್ ಮಾಡಿ, ಇಲ್ಲ ಬೇಕು ಅಂದರೆ ಪೋಟ್ರು ಬುಕ್ ಮಾಡ್ತೀನಿ. ಅಮೌಂಟ್ ಹಾಕಬೇಕಾಗುತ್ತೆ, ಪೋಟ್ರು ಚಾರ್ಜಸ್ ನೀವು ಕೊಡಬೇಕಾಗತ್ತೆ. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.